ಫಸ್ಟ್ ನಿಮ್ಮದು ಯಾವುದು ಸಿನಿಮಾ? ಸ್ಕ್ರಿಪ್ಟ್ ವರ್ಕ್ ನಡೀತಿದೆ, ಸದ್ಯದಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಅದು ಫ್ಯಾನ್ಸ್ ಜೊತೆ ನೋಡೋದು, ಫ್ಯಾನ್ಸ್ ಅನ್ನೋದಕ್ಕಿಂತ ಆಡಿಯನ್ಸ್ ಜೊತೆ ನೋಡೋ ಮಜಾನೇ ಬೇರೆ ಅಂತ ಹೇಳ್ತಾರೆ ಗೊತ್ತಾ. ಸೊ ಆ ಥರ ಅನಿಸ್ತಾ ಇದೆ. ಆಡಿಯನ್ಸ್ ಎಕ್ಸ್ಪ್ರೆಷನ್ ನೋಡಿ ಅವರ ಪ್ರತಿಯೊಂದು ಸೀನ್ಗೆ ಕ್ಲ್ಯಾಪ್ ಮಾಡೋದಾಗಿರ್ಬೋದು, ಜೋಕ್ ಕಾಮಿಡಿ ಸೀನ್ಸ್ ಬಂದಾಗ ನಗೋದಾಗಿರ್ಬೋದು, ಎಮೋಷ್ನಲ್ ಸೀನ್ಸ್ ಬಂದಾಗ ಚಪ್ಪಾಳೆ ಹೊಡೆದ್ಬಿಟ್ಟು ವಿಷುವಲ್ ಹೊಡೆಯೋದಾಗಿರ್ಬೋದು, ಈ ಥರ ಸಕ್ಕದಾಗಿದೆ ಅಂತ ಹೇಳೋದಾಗಿರ್ಬೋದು, ಪ್ರತಿಯೊಂದೂ ಐ ಥಿಂಕ್ ತುಂಬ ತುಂಬ ಇಷ್ಟ ಆಯಿತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಕಾಸ್ ಪ್ರತಿ ಸಲ ಪ್ರತಿಯೊಬ್ಬರು ಹೇಳೋ ಹಂಗೆ ಜನ ಥಿಯೇಟ್ರಿಗೆ ಬರೋದು ತುಂಬ ಕಡಿಮೆ ಆಗಿದ್ದಾರೆ. ಅಂಥದ್ರಲ್ಲಿ ನಮ್ಮ ಮೂವಿಗೆ ಅಷ್ಟು ಪ್ರೀತಿಯಿಂದ ಬಂದು ಹೌಸ್ಫುಲ್ ಮಾಡಿ ಇಷ್ಟು ಎಂಜಾಯ್ ಮಾಡಿ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ ಅಂತ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನ್ನ ಕ್ಯಾರೆಕ್ಟ್ರನ್ನ ನಾನು ಸ್ಕ್ರೀನ್ ಮೇಲೆ ನೋಡಿದ್ರೆ ಅಫ್ಕೋರ್ಸ್ ಬೈಕೊಳ್ತಾ ಇದ್ದೆ, ಇಷ್ಟೆಲ್ಲ ನಿಜವಾಗ್ಲೂ ನೀನು ಮಾಡಬೇಕಿತ್ತಾ, ನೀನಿಷ್ಟು ಬಜಾರಿನಾ, ನೀನಿಷ್ಟು ಗಟ್ವಾಣಿನಾ ಅಂತೆಲ್ಲ ಅಂದ್ಕೊಳ್ತಾ ಇದ್ದೆ. ಬಟ್ ನಿಜ ಜೀವನಕ್ಕೂ ನನ್ನ ಆನ್ ಸ್ಕ್ರೀನ್ ಪ್ರೆಸೆನ್ಸ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಬಿಕಾಸ್ ತುಂಬ ಎಮೋಷ್ನಲ್ ಪರ್ಸನ್. ಅಲ್ಲಿ ನೀವು ಮೇ ಬಿ ಹತ್ರೂ ನಿಮ್ಮ ಕಣ್ಣಲ್ಲಿ ನೀರು ನೋಡಿ ನಾನು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ, ಆ ಥರ ಪರ್ಸನ್ನು, ಅಷ್ಟು ಎಮೋಷ್ನಲ್ಲು. ಬಟ್ ಅಲ್ಲಿ ನಾನು ಅಷ್ಟು ಅಳಿಸಿದ್ದೀನಿ ಅಂತ ಅಂದರೆ ಸ್ವಲ್ಪ ಬೇಜಾರಿದೆ. ಬಟ್ ಸ್ಟಿಲ್ ಏನೋ ಒಂದು ಮೆಸೇಜ್ ಕೊಡೋಕ್ಕೋಸ್ಕರ, ಜನಕ್ಕೆ ಮೆಸೇಜ್ ಕೊಡೋಕ್ಕೋಸ್ಕರ ನಾನು ಈ ಪಾತ್ರನ ಮಾಡಿದ್ದೀನಿ ಅಂತಂದರೆ ನನಗೆ ತುಂಬ ತೃಪ್ತಿ ಇದೆ. ಇಲ್ಲ ಡೆಫಿನೆಟ್ಲಿ ಇಲ್ಲ. ಬಿಕಾಸ್ ಜನ ಪ್ರಪಂಚದಲ್ಲಿ ಇರೋದೇ ಈ ಥರ ಜನ ಆಲ್ಮೋಸ್ಟ್. ಅಂದರೆ ಎಲ್ಲರೂ ತುಂಬ ಒಳ್ಳೆಯವರಾಗ್ಬಿಟ್ರೆ ಕೆಟ್ಟ ಪಾತ್ರಗಳನ್ನ ಯಾರು ತೋರಿಸ್ತಾರೆ ಜನಕ್ಕೆ? ಸೊ ನಾನು ಐ ಥಿಂಕ್ ನನ್ನ ಬ್ರೇವ್ ಡಿಸಿಷನ್ ಅನಿಸುತ್ತೆ ಅದು. ಸೊ ನನ್ನ ಸೌಭಾಗ್ಯ ನನ್ನ ಈ ಪ್ರಾಜೆಕ್ಟ್ ಹುಡ್ಕೊಂಡು ಬಂದಿದ್ದು. ಸೊ ನನಗೆ ತುಂಬ ಖುಷಿ ಇದೆ. ತುಂಬ ಖುಷಿಯಿಂದ ಅಕ್ಸೆಪ್ಟ್ ಮಾಡಿರೋ ಮೂವಿ, ತುಂಬ ಖುಷಿಯಿಂದ ಪರ್ಫಾರ್ಮ್ ಮಾಡಿರೋ ಫಿಲ್ಮ್ ಇದು. ಆ್ಯಂಡ್ ತುಂಬ ಹತ್ತಿರವಾದ ಫಿಲ್ಮ್ ನನ್ನ ಜೀವನಕ್ಕೆ. ನೋಡದೇ ಇರೋರಿಗೆ ಐ ಥಿಂಕ್ ನೀವು ವೆಯ್ಟ್ ಮಾಡಬೇಡಿ, OTTಯಲ್ಲಿ ಬರುತ್ತೆ, TVಯಲ್ಲಿ ಬರುತ್ತೆ ಅಂತ ವೆಯ್ಟ್ ಮಾಡಬೇಡಿ. ಬಿಕಾಸ್ ಇದು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ನೀವು ಥಿಯೇಟ್ರಿಗೆ ಬಂದು ಆ ಬಿಗ್ ಸ್ಕ್ರೀನಲ್ಲಿ ನೋಡಿ ಆ ಅಪ್ಪ ಅನ್ನೋ ಒಂದು ಬಾಂಧವ್ಯನ ನೋಡೋ ಇದಿದೆ ಅಲ್ವಾ, ಮಜಾ ಇದೆ ಅಲ್ವಾ, ಅದನ್ನ ಡೆಫಿನೆಟ್ಲಿ ಮಿಸ್ ಮಾಡ್ಕೊತೀರಾ ನೀವೇನಾದರೂ ಥಿಯೇಟ್ರಿಗೆ ಬಂದು ನೋಡಿಲ್ಲ ಅಂತಂದರೆ. ಐ ರಿಕ್ವೆಸ್ಟ್, ಪ್ಲೀಸ್ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಮೂವಿ ನೋಡಿ. OTTಯಲ್ಲಿ ಬರುತ್ತೆ, ಮತ್ತೊಂದು ಯಾವುದೋ ಪೈರಸಿ ವಿಡಿಯೋ ನೋಡ್ತೀವಿ, ಅದೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಎಲ್ಲರ ಜೀವನವೂ ಅಡಗಿದೆ ಇದರಲ್ಲಿ. ಆ್ಯಂಡ್ ಎಲ್ಲರ ಜೀವನ ಅಡಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಪ್ಪನ ಬಾಂಧವ್ಯ ಏನು ಅಂತ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀವಿ. ಐ ಥಿಂಕ್ ಸಕ್ಸೀಡ್ ಆಗಿದ್ದೀವಿ ಅನಿಸುತ್ತೆ ಈ ಕ್ರೌಡ್ನ ನೋಡಿದ್ರೆ. ಸೊ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ಇವತ್ತಿಂದ ರಿಲೀಸ್ ಆಗಿದೆ ಆ್ಯಂಡ್ ಇವತ್ತಿಂದ ಒಂದಷ್ಟು ದಿನಗಳ ಕಾಲ ಇರುತ್ತೆ. ನಿಮ್ಮ ಆರೈಕೆ, ನಿಮ್ಮ ಸಪೋರ್ಟ್ ನಮಗಿದ್ರೆ ಡೆಫಿನೆಟ್ಲಿ ನಾವು ಅಟ್ಲೀಸ್ಟ್ 50 days 100 days ಅಂತ ಮಾಡ್ಕೊಂಡು ಹೋಗ್ತೀವಿ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು. ಸೊ ಖುಷಿ ವಾತಾವರಣ. ಹೊಸ ವರ್ಷ ಆದಮೇಲೆ ಕನ್ನಡ ಸಿನಿಮಾಗೆ ಇದು ಕನ್ನಡ ಇಂಡಸ್ಟ್ರಿ ಮೊದಲೇ ಸಿನಿಮಾ. ಸೊ ಹಬ್ಬ ಏನು ನೆನ್ನೆ ಮೊನ್ನೆ ಆಚರಿಸ್ಬೋದು, ಇನ್ನೂ ಕಂಟಿನ್ಯೂ ಆಗಿ ಇವತ್ತು ಆಚರಿಸೋ ಥರ ಒಂದು ಫೀಲ್ ಇದೆ. ಚೆನ್ನಾಗಿದೆ. ಸರ್ ಅದು ಎಲ್ಲರೂ ಕಾಣೋ ಕನಸಲ್ವ ಸರ್ ನಮ್ಮ ಸಿನಿಮಾನ ನೋಡಬೇಕು. ಯೂಶ್ವಲಿ ನಾವು TVಲಿ ನೋಡ್ತೀವಿ, ಥಿಯೇಟ್ರಿಗೆ ನೋಡ್ತೀವಿ, ಬೇರೆ ಸ್ಟಾರ್ಗಳು, ಬೇರೆ ನಟರ ಸಿನಿಮಾಗಳೇ ಬಿಸಿಲು ಹೊಡೆಯೋದಾಗಲಿ ಪ್ರೋತ್ಸಾಹಿಸೋದು ನೋಡಿರ್ತೀವಿ. ಸೊ ನಮ್ಮ ಸಿನಿಮಾ ನಾವೇ ಮಾಡಿದಾಗ ಒಂದು ದೊಡ್ಡ ಕನಸು ನನಸಾಗಿರೋವಂಥ ದಿನ. ಸೊ ಆಬ್ವಿಯಸ್ಲಿ ಖುಷಿ ಆಗುತ್ತೆ ಸರ್. ಅದು ಅವ್ರು ಮೊದಲೇದಾಗಿ ಅವ್ರ ಜೊತೆ ಈ ಸಿನಿಮಾದಲ್ಲಿ ನನಗೆ ನಟನೆ ಮಾಡೋ ಅವಕಾಶ ಸಿಕ್ಕಿದ್ದೆ ಒಂದು ದೊಡ್ಡ ಪುಣ್ಯ ಅಂತ ಹೇಳ್ಬೋದು. ಆ್ಯಂಡ್ ಅವಕಾಶ ಕೂಡ ಅವರಿಂದ ಬಂದಿದ್ದು ನನಗಿದು. ಸೊ ಐ ಆಮ್ ಗ್ರೇಟ್ಫುಲ್ ಟು ಹಿಮ್. ಸೊ ಫೀಲ್ ಇತ್ತು. ಸೊ ನೆಗೆಟಿವ್ ಜೊತೆಗೆ ಬೇರೆ ಭಾವನೆಗಳು ಇರೋದ್ರಿಂದ ಅದು ಅಷ್ಟಾಗಿ ಎದ್ದು ಕಾಣಿಲ್ಲ, ಅದು ಮುಚ್ಚೋಯ್ತು. ಸೊ ಆ ಥರ ಏನೂ ಅನಿಸಿಲ್ಲ ನನಗೆ. ಸರ್ ನೋಡದೇ ಇರೋರಿಗೆ ಒಂದು ಜೀವನದಲ್ಲಿ ತುಂಬ ದೊಡ್ಡ ಒಂದು ಘಟನೆನ ಕಳ್ಕೊತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಸಿನಿಮಾ ನೋಡಿ, ತಂದೆಗಿರೋ ವ್ಯಾಲ್ಯೂಸ್ ಗೊತ್ತಾಗುತ್ತೆ. ಸೊ ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಪೈರಸಿ ಅನ್ನೋದು ದೊಡ್ಡ ತಪ್ಪು. ಸೊ ನಿಮಗೆ ಗೊತ್ತಿರ್ಬೋದು, ಅದು ಮಾಡಿ ಸಿಕ್ಕಾಕೊಂಡ್ರೆ ದೊಡ್ಡ ಶಿಕ್ಷೆ ಆಗುತ್ತೆ ಅಂತ. ಸೊ ಅದೆಲ್ಲ ದಯವಿಟ್ಟು ಮಾಡಬೇಡಿ. ಸಿನಿಮಾನ ಪ್ರೀತಿಯಿಂದ ಮಾಡಿರ್ತೀವಿ, ಕಷ್ಟಪಟ್ಟು ಮಾಡ್ತೀವಿ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಹೊಸಬ್ರಿಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಸರ್.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಎಲ್ಲ ನಾನಾ ಕಾರಣಗಳು ಎಲ್ಲರೂ ಸೇರಿ ಒಂದು ಕಡೆ ಕನೆಕ್ಟಾಗಿ ಈ ಸಿನಿಮಾವನ್ನು ಮಾಡಿದ್ದೀವಿ. ಈ ಥರ ಒಂದು ಕಂಟೆಂಟಲ್ಲಿ ಅಭಿನಯಿಸೋ ಒಂದು ಅವಕಾಶ ನನಗೆ ಸಿಕ್ಕಿದ್ದು ನನಗೆ ನಿಜವಾಗ್ಲೂ ಖುಷಿ ಪಡ್ತೀನಿ ಸರ್. ಮಗಳೊಟ್ಟಿಗೆ ಕುತ್ಕೊಂಡು ಸಿನಿಮಾ ರಿಯಾಕ್ಷನ್ಸ್ ಹೇಗಿತ್ತು? ಈ ಸಿನಿಮಾ ನಾನು ವಿಶ್ ಮಾಡೋದೇ ಆ್ಯಕ್ಚುಲಿ ಫ್ಯಾಮಿಲಿ ಜೊತೆಲಿ ಬಂದು ನೋಡಬೇಕು ಅನ್ನೋದು ನನ್ನ ಒಂದು ಕೆಲಸ. ಆಮೇಲೆ ಈ ಸಿನಿಮಾನೇ ಅಲ್ಲ, ಎಲ್ಲ ಸಿನಿಮಾನೂ ಸಹ ನಾನು ಫಸ್ಟ್ ಶೋ ನನ್ನ ಫ್ಯಾಮಿಲಿ ಜೊತೆ ಬಂದು ನೋಡೋದು. ವಿಶೇಷವಾಗಿ ಈ ಸಿನಿಮಾಗೆ ನನ್ನ ಮಗಳನ್ನ ಕರ್ಕೊಂಬಂದಿದ್ದಂದರೆ ನಾನು ಕರ್ಕೊಂಬಂದಿದ್ದಲ್ಲ, ಅವಳು ಇಷ್ಟಪಟ್ಟು ಬಂದಿದ್ದು. ಸೊ ಹಾಗಾಗಿ ಅವಳಿಗೂ ತಂದೆ ಅಂದರೆ ಏನು, ಈಗ ನನಗೂ ತಂದೆ ಅಂದರೆ ಏನು, ಇವನಿಗೂ ತಂದೆ ಅಂದರೆ ಏನು, ಸೊ ನಿಮ್ಮೆಲ್ಲರಿಗೂ ಸಹ ತಂದೆ ಅಂದರೆ ಏನು ಅನ್ನೋದು ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.